ಈ ವೇದಿಕೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಲಿರುವ ಕಾಜೂರು ದರ್ಗಾ ಶರೀಫ್ ಮತ್ತು ಈ ಪರಿಸರದ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ನೀಡುತ್ತಾ ಬರುತ್ತಿರುವಂತಹ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು, ನಮ್ಮ ಅತ್ಯಂತ ಪ್ರೀತಿಯ ಝೈನುಲ್ಲಾಬೀನ್ ತಂಗಲ್ರವರೇ, ತಾಜುಲ್ ಉಲಮಾ ಉಲ್ಲಾ ತಂಗಲ್ರವರ ಸುಪುತ್ರರು, ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು, ಗೌರವಾನ್ವಿತರು, ಹಿರಿಯರಾದ ಇಬ್ಬಿ ಕೋಯ ತಂಗಲ್ರವರೇ, ಈ ದರ್ಗಾ ಶರೀಫ್ ಕಾಜೂರು ಇದರ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದಂತಹ ಇಬ್ರಾಹಿಂ ರವರೇ, ಕಾರ್ಯದರ್ಶಿಗಳಾದಂತಹ ಸಿದ್ದಿಕ್ ರವರೇ, ಹಾಗೂ ಸುಮಾರು 18 ವರ್ಷಗಳ ಕಾಲ ದರ್ಗಾ ಶರೀಫ್ ಕಾಜೂರಿನ ನೇತೃತ್ವವನ್ನು ವಹಿಸಿಕೊಂಡಂತಹ ನಮ್ಮ ಶೇಖಬ್ಬರ್ ಅವರೇ, ಕಾರ್ಯದರ್ಶಿಗಳು ಆಗಿದ್ದುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಈ ನಾಡಿಗೆ ನೀಡಿದ ಯೂಸುಫ್ ರವರೇ, ವೇದಿಕೆಯಲ್ಲಿರುವಂತಹ ನನ್ನ ಸನ್ಮಿತ್ರರಾದಂತಹ ಕರೀಂ ರವರೇ, ಅಬ್ಬುಣಕನವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಮಿತ್ರರೇ, ಹಯಾತುಲ್ ಔಲಿಯಾ ದರ್ಗಾ ಶರೀಫ್ ಕಾಜೂರಿನ ಉರು ಸಮಾರಂಭದಲ್ಲಿ ನಾವೆಲ್ಲರೂ ಆಸೀನರಾಗಿದ್ದೇವೆ. ಅಲ್ಹಮ್ದುಲಿಲ್ಲಾ, ಹಲವಾರು ಮಹನೀಯರು ಸಾದಾತ ತಂಗಳಿಂದ ಹಿಡಿದು ಎಲ್ಲರೂ ಕೂಡ ಈ ದರ್ಗಾ ಶರೀಫಿನ ಮಹತ್ವದ ಬಗ್ಗೆ ವಿಚಾರಗಳನ್ನು ಉಲ್ಲೇಖ ಮಾಡಿದರು. ನಾನು ಕೂಡ ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಈ ಕಾಜೂರು ದರ್ಗಾ ಶರೀಫಿನ ಉರೂಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಆವತ್ತು ಬರುವಂತಹ ಸಮಯ ಮತ್ತು ಈಗ ಬರುತ್ತಿರುವಂತಹ ಸಂದರ್ಭ ಬೇರೆ ಬೇರೆ. ನಾವು ಸಣ್ಣದಿರುವಾಗ ಜೀಪಿನಲ್ಲಿ ಹತ್ತಿಕೊಂಡು ಬರುವವರೊಟ್ಟಿಗೆ ಈ ಉರೂಸ್ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದೆವು. ದೂರದಲ್ಲಿ ನಿಂತುಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾವು ಹೋಗುತ್ತಿರುವಂತಹ ಸಮಯ. ಈಗ ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಸಂಭ್ರಮದಲ್ಲಿ ಭಾಗಿಯಾಗಿ ಔಲಿಯಾಗಳ ಆ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ನಾವು ಕೂಡ ಉನ್ನತಿಗೆ ಹೇರಿದ್ದೇವೆ. ಅದೇ ರೀತಿ ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಈ ಸಮುದಾಯಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಕೂಡ ಈ ಮಹಾನ್ರ ದಯೆಯಿಂದ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಮಾತನಾಡುತ್ತಿರೋರು ಉಲ್ಲೇಖ ಮಾಡಿದ್ರು, ಒಂದು ಊರು ಪ್ರಸಿದ್ಧಿಗೆ ಬರಬೇಕಾದ್ರೆ ದಕ್ಷಿಣ ಭಾರತ ಅದಂತ ಹೇಳಿದ್ರೆ, ಭಾರತ ನಮ್ಮ ದೇಶದಲ್ಲಿ ಹಲವಾರು ಧಾರ್ಮಿಕ ಕೇಂದ್ರಗಳಿವೆ. ಅವಲ್ಲಿ ಪ್ರಮುಖವಾದ ಮುಸಲ್ಮಾನರ ಧಾರ್ಮಿಕ ಕೇಂದ್ರ ಅದು ಅಜ್ಮೀರ್ ದರ್ಗಾ ಶರೀಫ್. ಈಗಾಗಲೇ ರಜಬ್ 6ರ ದಿವಸದಂದು ಅಜ್ಮೀರ್ನಲ್ಲಿ ಉರೂಸು ಅಲ್ಲಿ ಕಳೆದಿದೆ. ನಮ್ಮ ಉರೂಸ್ ಕಾರ್ಯಕ್ರಮ ಈ ಕಾಜೂರಿನಲ್ಲಿ ಆರಂಭವಾಗಿದೆ. ಅಂದಿನ ಕಾಜೂರಿಗೂ ಇಂದಿನ ಕಾಜೂರಿನ ಬಗ್ಗೆ ನಾವು ಒಂದು ತುಲನೆಯನ್ನು ಮಾಡುವಾಗ ನಾವು ಆ ಸಮಯದಲ್ಲಿ ಇಲ್ಲಿಗೆ ಬರಬೇಕಾದಂತ ಕಷ್ಟ ಕಾರ್ಪಣ್ಯಗಳು, ಆ ದಾರಿಗಳಿರ್ಬೋದು, ವ್ಯವಸ್ಥೆಗಳಿರ್ಬೋದು, ಅಜಗಜಾಂತರ ಇವತ್ತು ನೋಡುವಾಗ ಅಲ್ಹಮ್ದುಲಿಲ್ಲಾ ಈ ಕಾಜೂರು ಧಾರ್ಮಿಕ ಕೇಂದ್ರವಾಗಿ ಮಾತ್ರ ಬೆಳೆದಿಲ್ಲ, ಇದು ಒಂದು ಶೈಕ್ಷಣಿಕ ಕೇಂದ್ರವಾಗಿ ಬೆಳೆದಿದೆ. ಮಕ್ಕಳಿಗೆ ಎಲ್ಲಾ ರೀತಿಯಾದಂತಹ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ ಅದು ಕೂಡ ನಿಮ್ಗೆಲ್ಲ ಗೊತ್ತಿರಬಹುದು. ಯಾಕಂತ ಹೇಳಿದ್ರೆ ಕಾಜೂರಿನಲ್ಲಿ ಈ ಹಯಾತುಲ್ ಔಲಿಯಾ ಅಂತ ಹೇಳಿದ್ರೆ ಯಾವಾಗಲೂ ಜೀವಂತ ಇರುವಂತಹ ಔಲಿಯಾ ಅವರು ಇಲ್ಲಿ ಅಂತ್ಯವಿಶ್ರಮಗೊಳ್ಳದೆ ಇರುತ್ತಿದ್ದರೆ ಈ ಕಾಜೂರು ಈ ದೇಶಕ್ಕೆ ಪರಿಚಯ ಆಗ್ಲಿಕ್ಕೆ ಕಾರಣವಾಗ್ತಾ ಇರಲಿಲ್ಲ. ಆ ಕಾಜೂರು ವಲಿಯುಲ್ಲಾಹಿ ಹಯಾತುಲ್ ವಲಿಯುಲ್ಲಾಹಿ ತಂಗಲ್ರವರು ಈ ಭಾಗದಲ್ಲಿ ಅಂತ್ಯವಿಶ್ರಮಗೊಂಡ ಕಾರಣ ಈ ನಾಡು ಪ್ರಪಂಚಕ್ಕೆ ಗುರುತಿಸಲ್ಪಟ್ಟಂತ ನಾಡಾಗಿ ಒಂದು ಪರಿವರ್ತಿಸಲ್ಪಟ್ಟಿತು. ಮಾತ್ರವಲ್ಲ, ಧಾರ್ಮಿಕ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆಯುವುದರ ಮೂಲಕ ಮಾತ್ರವಲ್ಲ, ಕೋಮು ಸೌಹಾರ್ದತೆಯ ಒಂದು ಬೀಡಾಗಿ ಕೂಡ ಈ ನಾಡು ಒಂದು ಚರಿತ್ರೆ ಪುಟಕ್ಕೆ ಕೂಡ ಸೇರಿದೆ. ನಾನು ಈ ವಿಚಾರವನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಔಲಿಯಾಗಳ ಬಗ್ಗೆ ಅವರ ಜೀವನ ಚರ್ಯೆ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳಿ, ಸಣ್ಣ ಅವರಂತ ಹೇಳಿದ್ರೆ ಅವರ ಜೀವನ ಚರ್ಯೆಯಾಗಿ ಒಂದು ಸರಳ ಜೀವನ ಮತ್ತು ಉದಾತ್ತ ಚಿಂತನೆಗಳ ಮೂಲಕ ಆ ಒಂದು ಇಸ್ಲಾಮಿನ ಚೌಕಟ್ಟಿನಲ್ಲಿ ನಾವು ಹೇಗೆ ಇರಬೇಕು ಎಂಬುದನ್ನು ಔಲಿಯಾಕರವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ನಾವು ಈ ಹಯಾತುಲ್ ಔಲಿಯಾರ ಬಗ್ಗೆ ನಾವು ಅವರ ಜೀವನದ ಬಗ್ಗೆ ನಮಗೆ ಗೊತ್ತಿಲ್ಲದಿದ್ರು ಕೂಡ ಕಳೆದ ವರ್ಷದವರೆಗೆ ಸುಮಾರು 11 ವರ್ಷಗಳ ಕಾಲ ಈ ಜಮಾತಿನಲ್ಲಿ ಕಾಜಿಯಾಗಿ ನೇತೃತ್ವವನ್ನು ವಹಿಸಿಕೊಂಡವರು ಫಜಲ್ ಕೋಯಮ ತಂಗಲ್ರವರು. ಕಳೆದ ಬಾರಿ ಈ ವೇದಿಕೆಯಲ್ಲಿ ನಮ್ಮೊಡನೆ ಅವರು ಕೂಡ ಇದ್ದರು. ನಮಗೆ ಕೂಡ ಬಹಳಷ್ಟು ಉತ್ತಮ ಸಂದೇಶವನ್ನು ಕೂಡ ಮಾಡಿದ್ದರು, ದುಆವನ್ನು ಕೂಡ ಮಾಡಿದ್ರು. ಒಂದು ಹಯಾತುಲ್ ಔಲಿಯಾಗಳ ಪಟ್ಟಿಗೆ ಆ ಫಜಲ್ ಕೋಯಮ ತಂಗಲ್ರವರ ಜೀವಂತ ಸಮಯದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಈ ಮಾತನ್ನು ಯಾಕೆ ಹೇಳ್ತಂತ ಹೇಳಿದ್ರೆ, ಕೂರ ಎಂಬ ನಾಡು ಯಾರಿಗೂ ಕೂಡ ಗೊತ್ತಿಲ್ಲದಂತಹ ಒಂದು ಊರಾಗಿತ್ತು. ಆ ಕೂರ ಊರಿನಲ್ಲಿ ನಮ್ಗೆ ಕೂಡ ಪುತ್ತೂರಿಗೆ ಕೇವಲ 18 ಕಿಲೋಮೀಟರ್ ದೂರದಲ್ಲಿ ಆ ಊರಿದ್ರು ಕೂಡ ಆ ಊರಿನ ಪರಿಚಯ ನಮಗೆ ಬಹಳ ಕಡಿಮೆ ಆಗಿತ್ತು. ನಾವು ಆ ರಸ್ತೆಯಲ್ಲಿ ಕಾಣೂರು ಮಾರ್ಗವಾಗಿ ಹೋಗ್ತಿರ್ಬೇಕಾದ್ರೆ ಸುಮಾರು 1 ಕಿಲೋಮೀಟರ್ ಹಿಡಿದು 10 ಕಿಲೋಮೀಟರ್ ವರೆಗೆ ವಾಹನಗಳ ಸಾಲು ಮತ್ತು ಜನರ ಆ ಒಂದು ಜನಜಂಗುಳಿ ಜಾತ್ರೆ ನೋಡುವಾಗ
ಆ ತಂಗಲ್ರವರನ್ನು ನೋಡಿಕೊಂಡು ಅವರಲ್ಲಿ ದ್ವಾಶ್ರವನ್ನು ಬೇಡಲಿಕ್ಕೆ ಬೇಕಾಗಿ ಅಷ್ಟೊಂದು ಜನಸಂಖ್ಯೆ ಸೇರುವಂತ ಒಂದು ಊರಾಗಿ ಮಾರ್ಪಡಿಸಿದಂತ ಕೀರ್ತಿ ಇದ್ರೆ ಅದು ಸೈಯದ್ ಫಜಲುಲ್ ಕೋಯಮ್ಮ ತಂಗಲ್ರವರಿಗೆ. ಯಾವುದೇ ಒಂದು ಧಾರ್ಮಿಕ ನಾಯಕ ಹೇಗಿರ್ಬೇಕು, ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರವರ ಜೀವನ ಚರ್ಯೆಯನ್ನು ಯಾವುದೇ ರೀತಿಯಲ್ಲಿ ಅಳವಡಿಸಿಕೊಂಡಿದ್ರು ಅಂತ ಹೇಳಿದ್ರೆ ಅವರ ವಸ್ತ್ರವನ್ನು ನಿಮಗೆ ನೋಡಿದ್ರೆ ಗೊತ್ತಾಗ್ತಿದ್ರು. ಒಂದು ವಸ್ತ್ರಕ್ಕೆ ಒಂದು ಇಸುರು ಕೂಡ ಇಲ್ಲ, ಬಹಳ ಸಿಂಪಲ್ ಲೈಫ್. ಇನ್ನು ಅವರನ್ನು ನೋಡ್ಲಿಕ್ಕೆ ಕೇಂದ್ರ ಮಂತ್ರಿಗಳನ್ನು ಹಿಡಿದು ರಾಜ್ಯದ ಎಲ್ಲಾ ಧಾರ್ಮಿಕ ಮತ್ತು ಸಾಮಾಜಿಕ ಅದೇ ರೀತಿಯಾಗಿ ಅಧಿಕಾರಿ ವರ್ಗದವರು ಕೂಡ ಬಂದರೂ ಕೂಡ ಅವರನ್ನು ಕೂಡ ಅದೇ ರೀತಿಯಾಗಿ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಅವರು ಬಂದರೂ ಕೂಡ ಅವರಲ್ಲಿ ತಾರತಮ್ಯ ಮಾಡಲಿಲ್ಲ. ಪ್ರತಿಯೊಬ್ಬರು ಬಂದರೂ ಕೂಡ ಅವರನ್ನು ಕಾಯಬೇಕಾಗಿತ್ತು. ಪ್ರತಿಯೊಬ್ಬರ ಸರತಿ ಸಾಲಿನಲ್ಲಿ ಪ್ರತಿಯೊಬ್ಬರನ್ನು ಅವರು ಸಂಪರ್ಕಿಸಿ ಅವರ ಕಷ್ಟ ನೋವುಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ರು. ಆ ತಂಗಲ್ರವರ ಆ ಮಂತ್ರಿಸಿದಂತಹ ನೀರನ್ನು ಪಡ್ಕೊಳ್ಳಲಿಕ್ಕೆ ಬೇಕಾಗಿ ಸರತಿ ಸಾಲಿನಲ್ಲಿ ನಿಂತ ಊರಾಗಿತ್ತು ಕೂರ ತಂಗಲ್ರವರು. ಆ ಕೂರ ತಂಗಲ್ರವರ ಅಗಲುವಿಕೆಯಿಂದ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತಾ ಉಂಟು. ಅವರ ಉಪಸ್ಥಿತಿಯಲ್ಲಿ ನಮಗೆ ಏನು ಲಾಭ ಆಗ್ತಾ ಇತ್ತು, ಅವರ ಅನುಪಸ್ಥಿತಿಯಲ್ಲಿ ನಮಗೆ ಏನು ನಷ್ಟವಾಗ್ತಾ ಉಂಟು ಹೇಳಿ ಈಗ ನಮ್ಗೆ ಅರ್ಥ ಆಗ್ತಾ ಉಂಟು. ಯಾವುದೇ ವಿಚಾರ ಕೂಡ ಹಾಗೆ ಜೀವಂತವಿರುವಾಗ ನಮ್ಮ ಕಣ್ಣ ಮುಂದೆ ಇರುವಾಗ ನಮಗೆ ಯಾವುದು ಕೂಡ ನಮಗೆ ಬೇಡ. ಯಾಕಂತ ಹೇಳಿದ್ರೆ ಒಬ್ಬ ನಿಷ್ಠುರವಾಗಿ ಆಗಿದ್ರು ದೀನಿಯ ಬಗ್ಗೆ. ಯಾವುದೇ ಧಾರ್ಮಿಕ ವಿಚಾರಗಳು ಬಂದರೂ ಕೂಡ, ಯಾವುದೇ ದೊಡ್ಡ ಒಂದು ಧಾರ್ಮಿಕ ಸಮಾರಂಭ ಆದರೂ ಕೂಡ ದೀನಿ ವಿಚಾರ ಬಂದಾಗ ಅವರು ರಾಜಿ ಮಾಡಲಿಲ್ಲ. ಯಾರಲ್ಲೂ ಕೂಡ ರಾಜಿ ಮಾಡದಂತಹ ಒಂದು ಸ್ವಭಾವದ ವ್ಯಕ್ತಿಯಾಗಿದ್ರು. ದೀನಿ ವಿಚಾರಗಳು ಬಂದಾಗ ದೀನಿಯನ್ನು ಧಾರ್ಮಿಕ ವಿಚಾರಗಳನ್ನು ಹೇಗೆ ಹೇಳಬೇಕು ಅಷ್ಟೊಂದು ಕಠಿಣವಾಗಿ ಹೇಳ್ತಾ ಇದ್ರು. ಯಾವುದೇ ರೀತಿಯಾದ ಧಾರ್ಮಿಕ ವಿಚಾರಕ್ಕೆ ಕಾಂಪ್ರಮೈಸ್ ಮಾಡದಂತಹ ಒಬ್ಬ ಮಹಾನ್ ಒಂದು ವ್ಯಕ್ತಿ ಇದ್ರೆ ಅದು ಕೂರ ತಂಗಲ್ರವರು. ಅಂತ ನಾಯಕರನ್ನು ನಾವು, ಅಂತ ಒಂದು ಧಾರ್ಮಿಕ ಗುರುಗಳನ್ನು, ಅಂತ ತಂಗಲ್ರವರನ್ನು ನಾವು ಕಳೆದುಕೊಂಡಿದ್ದೇವೆ. ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಅವರು ನಮ್ಮ ಒಂದು ಸಮುದಾಯಕ್ಕೆ ಒಂದು ತುಂಬಲಾರದಂತ ನಷ್ಟ. ಈ ವೇದಿಕೆಯಲ್ಲಿ ಅವರು ಇರಬೇಕಾಗಿತ್ತು. ನಾವೆಲ್ಲರೂ ಅವರಿಗೆ ಬೇಕಾಗಿ ದುವಾ ಮಾಡೋಣ. ಅವರೊಡನೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮನ್ನು ಕೂಡ ಸ್ವರ್ಗದ ಉದ್ಯಾನವನದಲ್ಲಿ ಸೇರಿಸಿಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೇನೆ. ಮತ್ತೆ ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಕಾಜೂರು ದರ್ಗಾ ಬೆಳೆದು ಬಂದ ವಿಚಾರ, ಪೂರಾ ಆ ಊರು ಬೆಳೆದು ಬಂದ ವಿಚಾರ, ಅವರು ಕೂಡ ಮಹಾನ್ ವ್ಯಕ್ತಿಗಳಾಗಿದ್ದ ಕಾರಣ ಆ ಊರು ಕೂಡ ಬೆಳೆಯಿತು, ಈ ಊರು ಕೂಡ ಬೆಳೆಯಿತು ಎಂಬುದರ ಬಗ್ಗೆ ಒಂದು ದರ್ಶನವನ್ನು ಮಾತ್ರ ನಾನು ಕೊಟ್ಟೆ. ಈಗ ನನ್ನ ಸ್ನೇಹಿತ ಮಾತಾಡೋ ಕರೀಂ ಗೇರುಕಟ್ಟೆ ಒಂದು ವಿಚಾರ ಹೇಳಿದ್ರು, ಸಾಂದರ್ಭಿಕವಾದಂಥ ವಿಚಾರವಾದ ಕಾರಣ ಅದನ್ನು ಉಲ್ಲೇಖಿಸಿ ನನ್ನ ಮಾತಿಗೆ ನಾನು ವಿಡ ಹೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಈ ಇಸ್ಲಾಮಿಕ್ ಏನು ನಮ್ಮ ಕಟ್ಟುಪಾಡುಗಳು ಏನುಂಟು, ಧಾರ್ಮಿಕ ವಿಚಾರಗಳನ್ನು ಬಿಟ್ಟುಕೊಂಡು ನಡೆಯುವಂತ ನಮ್ಮ ಸಮುದಾಯದ ಕೆಲವೊಂದು ಮದುವೆ ವಿಚಾರಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ನಾವು ಕಾಂಪ್ರಮೈಸ್ ಮಾಡಬಾರದು. ದೀನಿ ನಮಗೆ ಏನು ಹೇಳಿಕೊಟ್ಟಿದೆ ಅದನ್ನು ನಮ್ಮ ಜೀವನದಲ್ಲಿ ಅಳಿಸಿಕೊಳ್ಬೇಕು. ಮಾದಕ ದ್ರವ್ಯಕ್ಕೆ ಪೀಡಿತರಾಗಿಟ್ಟುಕೊಂಡು ನಮ್ಮ ಸಮುದಾಯ ಬಲಿಯಾಗುತ್ತಿರುವಂತಹ ಈ ಸಮಯದಲ್ಲಿ ನಮ್ಮ ಸಮುದಾಯವನ್ನು ನಾವು ರಕ್ಷಿಸಬೇಕಾದ ಅನಿವಾರ್ಯತೆ ಕೂಡ ಇದೆ. ನಾವು ವರದಕ್ಷಿಣೆ ವಿಚಾರ ಬಂದಾಗ ನಮ್ಮ ಜಮಾತನ್ನು ನಾವು ಸಂಪೂರ್ಣ ವರದಕ್ಷಿಣೆ ಮುಕ್ತವಾಗಿ ಮಾಡಬೇಕು ಎಂಬ ವಿಚಾರವನ್ನು ಕೂಡ ನಮ್ಮ ಜಮಾತಲ್ಲಿ ನಾವು ಹಾಕಿಕೊಂಡ ಕಾರಣ ಈ ವರದಕ್ಷಿಣೆ ರಹಿತವಾದಂತಹ ಜಮಾತನ್ನು ನಮಗೆ ನಿರೂಪಿಸಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿಯಾಗಿ ನಾನು ಹೇಳ್ತೇನೆ, ಮಾದಕ ದ್ರವ್ಯ ಮುಕ್ತ, ನಶಮುಕ್ತ ಸಮಾಜವನ್ನು ನಮ್ಮ ಜಮಾತನ್ನು ನಿರ್ವಹಿಸಲಿಕ್ಕೆ ನಾವು ಪಣ ತೊಟ್ಟಾಗ ಮಾತ್ರ ನಮ್ಮ ಸಮುದಾಯವನ್ನು, ಮುಂದಿನ ಯುವ ಸಮುದಾಯವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆಲ್ಲವೂ ಪರಿಹಾರ ನಾವು ಇಸ್ಲಾಮಿನ ಏನು ಕಟ್ಟುಪಾಡಿನಲ್ಲಿ ನಾವು ಮತ್ತು ನಮ್ಮ ಮಕ್ಕಳು, ನಮ್ಮ ಪರಿಸರ ಇದ್ರೆ ಖಂಡಿತವಾಗಿಯೂ ನಮಗೆ ಯಾವುದೇ ರೀತಿಯ ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮವನ್ನು ನಾವು ಗಟ್ಟಿಯಾಗಿ ಇಟ್ಟುಕೊಳ್ಬೇಕು. ನಮ್ಮ ಧರ್ಮದ ಏನು ನಮ್ಮ ಜೈನುಲ್ ಆಬಿದೀನ್ ತಂಗಲ್ರವಂತ ಧಾರ್ಮಿಕ ಉಲೆಮಾಗಳಿದ್ದಾರೆ, ಅವರ ಮಾತನ್ನು ನಾವು ಕೇಳಬೇಕು. ಅವರ ಏನು ಮಾರ್ಗದರ್ಶನವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಮ್ಮ ಜೀವನ ಸಮೃದ್ಧಿಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ಒಂದು ಉರುಸ್ ಕಾರ್ಯಕ್ರಮ ಇನ್ನು 10 ದಿವಸಗಳ ಕಾಲ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ನಡೆದುಕೊಳ್ಳಲಿಕ್ಕೆ ಇಲ್ಲಿಯ ಕಮಿಟಿ ಪದಾಧಿಕಾರಿಗಳು ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಹಮ್ದುಲಿಲ್ಲಾ ಎಲ್ಲಾ ಕಾರ್ಯಕ್ರಮಗಳು ಬಹಳ ಸುಗಮವಾಗಿ ಸಾಗಲಿ ಎಂದು ಹೇಳಿಕೊಳ್ಳುತ್ತಾ ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಸಮಿತಿ ಪದಾಧಿಕಾರಿಗಳು ಮತ್ತು ಸಮಿತಿಯವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತಿದ್ದೇನೆ. ವಾಕಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.